ರಾಜಕಾರಣಕ್ಕೆ ಹೊಸ ದಿಕ್ಸೂಚಿಯನ್ನ ಆದರ್ಶವನ್ನು ಕೊಟ್ಟಂತ ಕೆಂಪೇಗೌಡರ ಆ ಮಾರ್ಗದರ್ಶಿ ಸೂತ್ರಗಳು ಅವರಿಗೆ ಬೇಕಾಗಿಲ್ಲ. ಅವರಿಗೆ ಫಲಕಗಳಲ್ಲೆಲ್ಲ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇವರದೇ ಫೋಟೋಗಳು, ಪ್ರಿಯಾಂಕಾ ಗಾಂಧಿ ಇವರ ಫೋಟೋಗಳು ಬಿಟ್ರೆ ಬೇರೆ ಯಾರ ಫೋಟೋಗಳನ್ನು ಅವರಿಗೆ ಹಾಕಬೇಕು ಅಂತ ಅನಿಸ್ತಾ ಇಲ್ಲ. ದುರ್ದೈವ ಇದೊಂದು. ಈ ದೇಶದಲ್ಲಿ, ಅದು ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಂಪೇಗೌಡರ ಜಯಂತಿಯ ದಿವಸ ಕೆಂಪೇಗೌಡರ ಫೋಟೋ ಬಿಟ್ಟು ಬೇರೆ ಎಲ್ಲರ ಫೋಟೋ ಹಾಕ್ತಾರಲ್ಲ, ಇದಕ್ಕೆ ಏನು ಹೇಳಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಇಡೀ ರಾಜ್ಯ ಜನ ಭಾವನಾತ್ಮಕವಾಗಿ ಇದರ ವಿರುದ್ಧ ಸಿಡಿದೇಳ್ತಾರೆ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಿದ್ದೇವೆ. ನಿಜ, ಇವತ್ತು ಕೆಂಪೇಗೌಡರ ಜಯಂತಿಯ ಹೆಸರಿನಲ್ಲಿ ಕೂಡ ರಾಜಕಾರಣ ಮಾಡುವಂತ ಸಾಕಷ್ಟು ಜನಗಳಿದ್ದಾರೆ. ಸಾಕಷ್ಟು ಜನಗಳು ಕೆಂಪೇಗೌಡರ ಆ ಹೆಸರಿನಲ್ಲೇ ತಾವು ರಾಜಕಾರಣ ಮಾಡಿದ್ದೇವೆ ಅಂತ ಹೇಳುವಂಥದ್ದು ನಾವು ನೋಡಿದ್ದೇವೆ. ಯಾವುದೋ ಸೈಕಲ್ನಲ್ಲಿ ಹೋಗ್ತಾ ಇದ್ದವರು, ಯಾವುದೋ ಸಣ್ಣ ಪುಟ್ಟ ಒಂದು ಫ್ಯಾಕ್ಟರಿಯಲ್ಲಿ ಅಟೆಂಡರ್ ಆಗಿದ್ದವರು ಇವತ್ತು ರಾಜರುಗಳಾಗಿ ಮೆರೆಯುವಂತ ವ್ಯವಸ್ಥೆ ಕೆಂಪೇಗೌಡರ ಹೆಸರನ್ನ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳು ಈ ರಾಜ್ಯದಲ್ಲಿ ಆಗಿದೆ. ಪಕ್ಷದೊಳಗೆ ಕಾಂಪಿಟಿಷನ್ ಇವತ್ತು. ಕೆಂಪೇಗೌಡರ ಜಯಂತಿ ಮಾಡೋದು, ಕೆಂಪೇಗೌಡರ ಜಯಂತಿ ಮಾಡೋದು. ನಾನು ಮೆತ್ತನೆ ಇಲ್ಲಿ ಹೆಬ್ಬಾಳದ ಈ ಒಂದು ತಂಡ, ಅದು ನಮ್ಮ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಆನಂದರ್ ಇರ್ಬೋದು, ಇತರರಿರ್ಬೋದು, ಎಲ್ಲರೂ ಸೇರಿಕೊಂಡು ಇಲ್ಲಿ ಮಾಡಿದಂತ ಕಾರ್ಯಕ್ರಮ ರಾಜಕಾರಣಕ್ಕಿಂತ ಮೇಲ್ಪಟ್ಟು ಒಂದು ವ್ಯಕ್ತಿ ಸಮಾಜ ನಿರ್ಮಾಣಕ್ಕೆ ತನ್ನನ್ನು ತಾನು ಮುಡಿಪಾಗಿಟ್ಟು ಮುಂದಿನ ದೂರದೃಷ್ಟಿಯಿಂದ ಮಾಡಿದಂತ ಆ ಕೆಲಸ ಕಾರ್ಯಗಳನ್ನ ಮತ್ತೆ ಜ್ಞಾಪಿಸಿ ಮತ್ತೆ ರಾಜಕಾರಣಿಗಳಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗಿ ಅಪ್ರಿಷಿಯಬಲ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಔಟ್ಗಳನ್ನ ನಿಲ್ಲಿಸಿದ್ದಾರೆ. ಮಾಜಿ ಸಿಎಂ ಅನುದಾನ ಕೊಟ್ಟಂತ ಸಿದ್ದರಾಮಯ್ಯ ಅವರನ್ನ ಇಷ್ಟು ಬೇಗ ಮರೆತು ಕಟ್ಔಟ್ ಎಲ್ಲ ಹಾಕುವಂತ ಕೆಲಸವನ್ನು ಮಾಡಿಲ್ಲ ಕೆಂಪೇಗೌಡ ಜಯಂತಿಯಲ್ಲಿ. ಸರ್, ಅವರು ಯಾರನ್ನು ಯಾವಾಗ ಮರೀತಾರೆ ಅಂತ ಯಾರಿಗೂ, ಮೀಡಿಯಾದವರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೀಡಿಯಾದವರು ಅದು ಮಾಡಿದ ಮೇಲೆ ನೋಡಿಬಿಟ್ಟು ಹಿಂಗಾಗಿದೆ ಅಂತ ಹೇಳ್ಬೋದಷ್ಟೇ. ಒಂದು ರೀತಿಯಲ್ಲಿ ಆ ವ್ಯಕ್ತಿಗತ ಪೈಪೋಟಿಗಳು ಉಂಟಲ್ಲ, ಸಾಮಾಜಿಕ ಅಧಪತನಕ್ಕೆ ನಾಂದಿ ಹಾಕುವಂತ ಕೆಲಸ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸರ್, ಈಗ ಅಡ್ಡ ಮತದಾನ ಮಾಡಿದಂತ ಬಿಜೆಪಿ ಶಾಸಕರ ವರದಿಯನ್ನ ಈಗ ವಿಜೇಂದ್ರ ಅವರ ಕೈ ಸೇರಿದೆ. 3+1 ಶಾಸಕರು ಅಡ್ಡ ಮಾಡಿದ್ದಾರೆ ಅಂತ ವರದಿ ಇದೆ. NDA ಒಟ್ಟು 12 ಅಡ್ಡ ಮತದಾನ ಆಗಿದೆ ಸರ್. ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ಅಂತ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ. ಆದರೆ ಇದರ ಬಗ್ಗೆ ನನಗೇನು ಹೆಚ್ಚಿನ ವಿಚಾರಗಳು ಗೊತ್ತಿಲ್ಲ. ಯಾವ ರೀತಿ ಕ್ರಮ ತಗೋಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀವಿ? ಅಲ್ಲ, ನಾವು ನಿರೀಕ್ಷೆ ಮಾಡೋದಲ್ಲ. ನಮ್ಮ ಪಕ್ಷದಿಂದ ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಿದ ಮೇಲೆ ಆ ಸಮಿತಿಯವರು ಏನು ತೀರ್ಮಾನ ಕೊಡ್ತಾರ ಆ ತೀರ್ಮಾನಗಳನ್ನ ನೇರವಾಗಿ ಕೇಂದ್ರದ ವರಿಷ್ಠರಿಗೆ ಕಳಿಸ್ತಾರೆ. ಕೇಂದ್ರದ ವರಿಷ್ಠರು ಅದರ ಬಗ್ಗೆ ಏನ್ ತೀರ್ಮಾನ ತಗೊಳ್ತಾರೆ ಅದು ಅವ್ರು ತಗೊಳ್ತಾರೆ. ನಮ್ಮ ವ್ಯಾಪ್ತಿಯಿಂದ ಅದು ಹೊರ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ವಿಚಾರ ನೀವು ನಾಯಕರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾಯಕರೇನು ಹೇಳ್ತಿದ್ದಾರೆ, ನಮ್ಗೆ ಯಾವುದೇ ಕರೆ ಬಂದಿಲ್ಲ, ಯಾರು ಶಾಸಕರು ಅಂತ ಕೇಳಿದ್ರು ಕೂಡ ದೇವಿ ಸದನಗೌಡರು ಹೇಳಲಿಲ್ಲ. ಸರ್, ಇದೆಲ್ಲ ಆಂತರಿಕ ವಿಚಾರ. ಈ ಆಂತರಿಕ ವಿಚಾರವನ್ನು ಹೊರಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾಗಿತ್ತು ಅಂತ ಹೇಳುವಂತ ನಿಮ್ಮ ಮುಖಾಂತರ ನೇರವಾಗಿ ಎಲ್ರಿಗೂ ಹೇಳುವಂಥದ್ದನ್ನು ರಾಜ್ಯದ ಜನತೆಗೆ ಹೇಳಿದ್ದೇನೆ. ಒಂದು ರೀತಿಯಲ್ಲಿ ಈ ರೀತಿಯ ವಾತಾವರಣದಲ್ಲಿ ರಾಜ್ಯದ ಜನತೆಯನ್ನ ಒಂದು ಕನ್ಫ್ಯೂಷನ್ ಪೀರಿಯಡ್ ನಲ್ಲಿ ಉಳಿಸಬಾರದು ಅಂತ ಹೇಳೋದಕ್ಕೆ ಹೇಳಿದ್ದೀನಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ ಎಲ್ಲೊಂದ್ ಕಡೆ ಬಿಜೆಪಿ ಹೋರಾಟವನ್ನ ಪಿಕ್ ಮಾಡ್ಕೊಳ್ಳಿಲ್ಲ ಅಂತ, ರೈತರ ಪರ ನಿಲ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಹಿಂದೆ ಸರಿತಾ ನೋಡಿ. ಇಲ್ಲ ಅಂತದ್ದೇನಿಲ್ಲ. ಪ್ರಾಯಶಃ ಮಧ್ಯದಲ್ಲಿ ನಡೆದಂತ ಈ ಒಂದು ಸಣ್ಣ ವಿದ್ಯಮಾನ ಯಾವುದು, ಈ ಅಡ್ಡ ಮತದಾನದ್ದು, ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರು ಕೂಡ ಒಂದು ರೀತಿಯಲ್ಲಿ ಗೊಂದಲವನ್ನು ಮೂಡಿಸಿತ್ತು. ಆದ ಕಾರಣ ನೇರವಾಗಿ ಕಾರ್ಯಾಚರಣೆ ಮಾಡಲಿಲ್ಲ. ನಿನ್ನೆಯಿಂದ ನಮ್ಮ ವಿಪಕ್ಷ ನಾಯಕರು ಬಾಕಿಯವರು 2-3 ದಿನದಿಂದ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ಹೋರಾಟದಲ್ಲಿ ಜಂಟಿಯಾಗಿ ಮಾಡುವಂತ ಕಾರ್ಯಾಚರಣೆ ಮಾಡ್ತಾರೆ. ಹೌದು, ಇದು ಸರಿಯಾದ ಮಾರ್ಗದಲ್ಲಿ ಆಗುತ್ತೆ ಸರ್. ನೋಡಿ, ಎಲ್ಲವೂ ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿ ಎಲ್ಲವನ್ನ ಕೂಡ ಜನರಿಗೆ ತಿಳಿಸುವಂತ ವ್ಯವಸ್ಥೆಗಳನ್ನ ನಮ್ಮ ಎಲೆಕ್ಷನ್ ಕಮಿಷನ್ ಮಾಡಿರುವಂತದ್ದು ನೀವು ಕಂಡಿದ್ದೀರಿ. ಆ ದೃಷ್ಟಿಯಲ್ಲಿ ಅತ್ಯಂತ ಪಾರದರ್ಶಕವಾದಂತ ಒಂದು ವ್ಯವಸ್ಥೆಗಳು SIR ನಲ್ಲಿ ನಡೀತದೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರಗಳು ಗೊತ್ತಿಲ್ಲ ನಮಗೆ, ನೀವೇ ಹೇಳಿಯೇ ಗೊತ್ತು. ನಮಗೇನು ಗೊತ್ತಿಲ್ಲ ಅದರ ಬಗ್ಗೆ, ಗೊತ್ತಿಲ್ಲ. ಈಗ ನೀವೇ ಹೇಳಿಯೇ ಗೊತ್ತು ಆ ಶಬ್ದಗಳ ಬಗ್ಗೆ. ಯಾರು ಜವಾಬ್ದಾರಿ ತಗೊಂಡಿಲ್ಲ ಅಡ್ಡ ಮತದಾನ ಆದ್ರೂ ಕೂಡ. ನೋಡಿ, ಇಮಿಡಿಯೇಟ್ ಆಗಿ ಇಬ್ಬರನ್ನ ದೆಹಲಿಗೆ ತರಿಸುವಂತದ್ದು, ಅವರ ಜೊತೆ ಮಾತಾಡುವಂತದ್ದು ಮಾಡಿದ್ದಾರೆ. ಅದಕ್ಕೆ ಒಂದು ಕಮಿಟಿಯನ್ನ ತಯಾರು ಮಾಡಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಹೆಜ್ಜೆಗಳು ನಮಗೇನು ಗೊತ್ತಾಗ್ತಾ ಇಲ್ಲ.
ನಮ್ಮಂತ ಹಿರಿಯರ ಒಂದು ಸಲಹೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಸರ್, ವಿಪಕ್ಷ ನಾಯಕರಾಗಿ ಅಥವಾ ರಾಜ್ಯಾಧ್ಯಕ್ಷ? ನೋಡಿ, ಹಿರಿಯರಾದ ತಕ್ಷಣ ಎಲ್ಲಾ ಕಡೆ ತಲೆ ಹಾಕಿ ಎಲ್ಲಾ ಕಡೆ ನಾನು ಹಿರಿಯ ಅಂತ ಹೇಳಿ ಆ ಶಬ್ದದಿಂದಲೇ ಮತ್ತಷ್ಟು ಗೊಂದಲ ಹುಟ್ಟು ಹಾಕುವಂತದ್ದು ಅದು ಒಳ್ಳೆ ಸಂಪ್ರದಾಯ ಅಲ್ಲ. ಥ್ಯಾಂಕ್ ಯು ಸರ್.